ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರಕ್ಕೆ 11 ವರ್ಷ ಆಗಿದೆ. ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ. ಎಕ್ಸಾಂಪಲ್ಸ್ ಹೇಳ್ತೀನಿ. ರೈತರು ಒಂದು ಟ್ರ್ಯಾಕ್ಟರ್ ತಗೊಳ್ಳೋಣ, ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟರ್ ತಗೊಳಕ್ ಹೋದ್ರೆ ಅದ್ರ ಮೇಲೆ 12% GST ಹಾಕ್ತಾರೆ. ಟ್ರ್ಯಾಕ್ಟರ್ ಮೇಲೆ 12% GST. ಹಾಳಾಗಿ ಹೋಗ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟು ಟ್ರ್ಯಾಕ್ಟರ್ ತಗೊಂಡ್ರೆ ಸ್ವಲ್ಪ ದಿನ ಆದ್ಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರ್ಯಾಕ್ಟರ್ ಟೈರ್ ತಗೊಳಕ್ ಹೋದ್ರೆ ಅದ್ರ ಮೇಲೆ 18% GST. ಹೋಗ್ಲಿ ಅದು ಹಾಳಾಗೋಗ್ಲಿ ಅಂತ 18% GST ಕಟ್ಟಿ ಟೈರ್ಗಳು ತಗೊಂಡ್ರೆ ಟ್ರ್ಯಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಇವಾಗ ಹೇಳಿ, ಕೇಂದ್ರದ ಬಿಜೆಪಿ ರೈತರ ವಿರೋಧಿ. ಟ್ರ್ಯಾಕ್ಟರ್ ಮೇಲೆ 12% GST, ಟ್ರ್ಯಾಕ್ಟರ್ ಟೈರ್ ಮೇಲೆ 18% GST, ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಫರ್ಟಿಲೈಸರ್ ತಗೊಳ್ಳೋಣ ಅಂತ ಹೋದ್ರೆ 5% GST. ಫರ್ಟಿಲೈಸರ್ ಇನ್ಪುಟ್ ಅಮೋನಿಯಾ ಮೇಲೆ 18% GST. ನಮ್ಮ UPA ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು 117% ನಾವು ರೈಸ್ ಮಾಡಿದ್ವಿ. ಭತ್ತದ ಮೇಲೆ 137% ರೈಸ್ ಮಾಡಿದ್ವಿ. ಆದರೆ ಇವತ್ತು NDA ಸರ್ಕಾರ ಗೋಧಿ ಮೇಲೆ ಬರೀ 47%, ಭತ್ತದ ಮೇಲೆ ಬರೀ 50% ರೈಸ್ ಮಾಡಿದೆ. NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್. ಇವತ್ತು ಜೂನ್ 14ನೇ ತಾರೀಕು US ಆರ್ಮಿ ಡೇ ಇದೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್? ಪಾಕಿಸ್ತಾನ್ ಜನರಲ್ಲು ಆಸಿಫ್ ಮುನೀರ್ ಅಂತ. ಆತನು ಇವತ್ತು US ಆರ್ಮಿ ಡೇಗೆ ಚೀಫ್ ಗೆಸ್ಟ್. ಪಾಕಿಸ್ತಾನ್ ಜನರಲ್ನ ಅಮೆರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ? ಪಾಕಿಸ್ತಾನ್ಗೂ ಅಮೆರಿಕಾಗ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದ್ರೆ ಇವ್ರೇನ್ ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್, ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್. ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವ್ದ್ರಲ್ಲಿ ಗೊತ್ತಾ? ನಮ್ಮ ಕಾಂಗ್ರೆಸ್ MLAಗಳ ಮೇಲೆ IT ಕಳಿಸೋದ್ರಲ್ಲಿ, ED ಕಳಿಸೋದ್ರಲ್ಲಿ, ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ. ಮೊನ್ನೆನೇ ಡೌಟ್, ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಯಾವಾಗ NDA ಬಿದ್ದೋಗುತ್ತೋ ಗೊತ್ತಿಲ್ಲ. ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ BJPನೂ ಡೆಸ್ಟ್ರಾಯ್ ಮಾಡ್ತಾರವರು. 29ಗೆ BJPಗೆ ಅಭದ್ರತೆ ಬಂದ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್, ನಮ್ಮ UPA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, NDA ಸೋಲುತ್ತೆ ಅಂತ. ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ, ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ MP, ಅವ್ರಿಗೆ ಹೊಟ್ಟೆ ಉರಿಗೆ ಇರಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿಗೆ ಇರಕ್ಕಾಗ್ತಿಲ್ಲ. ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ. ನಾವು ಕಾಂಗ್ರೆಸ್ MLAಗಳು BJP ITಗೆ EDಗೆ ಯಾವುದಕ್ಕೂ ಎದುರೋರಲ್ಲ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.